ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಕಾಂಪೌಂಡ್ ಕಾರ್ನರ್ ಕನ್ನಡ. ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ ಬೆಲ್ನ ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವಾಗಲೂ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಸೊ ಯಾವಾಗಲೂ ಅಪ್ಲೋಡ್ ಮಾಡುವಾಗ ನಿಮಗೆ ನೋಟಿಫಿಕೇಷನ್ ಸಿಗಲಿಕ್ಕೆ. ಸೊ ಮತ್ತು ಈ ವಿಡಿಯೋದಲ್ಲಿ ನಾನು ಯಾವುದೇ ಸ್ಟಾಕ್ನ ತೋರಿಸಿದ್ರೆ ಅದು ಯಾವುದೇ ನಿಮಗೆ ರೆಕಮೆಂಡೇಷನ್ ಅಲ್ಲ, ಜಸ್ಟ್ ಫಾರ್ ಎಜುಕೇಷನ್ ಪರ್ಪಸ್ ಮತ್ತು ಇನ್ಫಾರ್ಮೇಷನ್ ಪರ್ಪಸ್ಗೋಸ್ಕರ ನಾನು ವಿಡಿಯೋ ಮಾಡೋದು. ಸೊ ಯಾಕೆಂದರೆ ನಾನು ಪ್ಲಸ್ ಸಬಿ ರಿಜಿಸ್ಟರ್ಡ್ಸು ಅಲ್ಲ. ಸೊ ನಾನು ಯಾವುದೇ ರೆಕಮೆಂಡೇಷನ್ ನಿಮಗೆ ಕೊಡೋದಿಲ್ಲ. ಯಾವುದೇ ಬೈಯಿಂಗ್ ಆರ್ ಸೆಲ್ಲಿಂಗ್ ನೀವು ಮಾಡೋದಾದರೆ ಅದು ನಿಮ್ಮ ಸ್ವ ಇಚ್ಛೆಯಿಂದ ನೀವು ಮಾಡೋದು. ಈಗ ನಾವು ವಿಡಿಯೋ ಶುರು ಮಾಡೋಣ. ಇವತ್ತು ಇಂಪಾರ್ಟೆಂಟ್ ನ್ಯೂಸ್ ಏನಂದರೆ ಗೆಳೆಯರೆ, ಅದು ಇನ್ಫೋಸಿಸ್ ನೀವು ನೋಡಿರ್ಬೋದು. ಈಗ ಆಲ್ರೆಡಿ ಎಲ್ಲ ನ್ಯೂಸ್ ಚಾನಲ್ಲಿ ಕವರ್ ಆಗಿರ್ಬೋದು, ಇಲ್ಲ ನಿಮ್ಗೆ ಆಲ್ರೆಡಿ ಮನಿ ಕಂಟ್ರೋಲ್ ಆಗಲಿ, ET ನ್ಯೂಸ್ ಆಗಲಿ, ಸೊ ಎಲ್ಲ ವೆಬ್ಸೈಟಲ್ಲಿ ಸಹ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಅಲ್ಲಿ ಏನಾಗಿದೆ ಅಂದರೆ ಇನ್ಫೋಸಿಸ್ ಇದು ADR ಇದೆ. ಅದು ನಿನ್ನೆ ನಾನು ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ, ಇನ್ಫೋಸಿಸ್ ADR ಇಲ್ಲಾಂದರೆ ಇಂಡಿಯಾದ ಕೆಲವು ADRs ಇದೆ, ಅದು ಅಮೆರಿಕನ್ ಮಾರ್ಕೆಟಲ್ಲಿ ಟ್ರೇಡ್ ಆಗ್ತದೆ. ಸೊ ಅಲ್ಲಿ ಅವರು ಡೈರೆಕ್ಟ್ ಸ್ಟಾಕ್ ಆಗಿ ಟ್ರೇಡ್ ಆಗೋದಿಲ್ಲ, ಅದು ADR ಆಗಿ ಟ್ರೇಡ್ ಆಗೋದು, ಅಮೆರಿಕನ್ ಡೆಪಾಸಿಟರಿ ರಿಸಿಟ್ ಅಂತ ಹೇಳಿ. ಸೊ ಹಾಗೆ ಅಲ್ಲಿ ಇನ್ಫೋಸಿಸ್ ಟ್ರೇಡ್ ಆಗೋಗಿ ಇವತ್ತು ನೀವು ನೋಡ್ಬೋದು ಆಲ್ಮೋಸ್ಟ್ 40% ಅದರಲ್ಲಿ ಪ್ರೈಸಲ್ಲಿ ಹೈಕ್ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಇದು ಸಡನ್ ಸ್ಪೈಕ್ ನೋಡಿ ಸ್ಟಾಕ್ ಮಾರ್ಕೆಟಲ್ಲಿ ವಾಲಟಿಲಿಟಿ ಸರ್ಕಿಟ್ ಟ್ರಿಗರ್ ಆಯಿತು, ಟ್ರೇಡಿಂಗ್ ಕೂಡ ಟೆಂಪ್ರರಿ ಅಲ್ಲಿ ಹಾಲ್ಟ್ ಆಯಿತು. ಸೊ ಇದು ಏನಾಗಿದೆ ಅಂತ ಹೇಳಿದರೆ ಯಾರಿಗೂ ಸಹ ಕ್ಲಿಯರಾಗಿ ಐಡಿಯಾ ಇಲ್ಲ. ಸೊ ಅಲ್ಲಿ ಟ್ರೇಡಿಂಗ್ನ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಸ್ವಲ್ಪ ಸಮಯಕ್ಕೆ ಇದನ್ನು ಹಾಲ್ಟ್ ಮಾಡಿದ್ದಾರೆ. ಇದು ಏನಂದರೆ ಶಾರ್ಟ್ ಸೆಲ್ಲರ್ಸ್ ಬಾರೋ ಮಾಡಿದ್ದಾರೆ ಸ್ಟಾಕನ್ನು ಸೆಲ್ ಮಾಡೋಕ್ಕೆ. ಅವರು ಸ್ಟಾಕ್ನ ಇದು ಬಾರೋ ಮಾಡಿದ್ದಾರೆ ಫಾರ್ ಸೆಲ್ಲಿಂಗ್. ಆದರೆ ಪ್ರೈಸ್ ರ್ಯಾಪಿಡಾಗಿ ಇನ್ಕ್ರೀಸ್ ಆಯಿತು, ಅದೇ ಕವರ್ ಮಾಡೋಕ್ಕೆ ರಶ್ ಆಗಬೇಕು. ಅಂದರೆ ಅದು ಏನಾಯ್ತು ಅಂದರೆ ಅದು ಶಾರ್ಟ್ ಸೆಲ್ಲರ್ಸ್ ಬೈ ಮಾಡಿದ್ರಲ್ಲ ಸೆಲ್ ಮಾಡಲಿಕ್ಕೆ ಅಂತೇಳಿ. ಸೊ ಆಗ ಅದರೊಟ್ಟಿಗೆ ಇನ್ನೊಂದು ಬೇರೆ ಪ್ಯಾನಿಕ್ ಬೈಯಿಂಗ್ ಸಹ ಬಂತು. ಸೊ ಅದೆಲ್ಲ ಮಿಕ್ಸರ್ ಆಗೋದು ಅದು ಆಲ್ಮೋಸ್ಟ್ ತುಂಬ ಹೈಕ್ ಜಾಸ್ತಿ ಆಯಿತು, ಮತ್ತು ಅದು ನಾರ್ಮಲ್ ಟ್ರೇಡೆಡ್ ವಾಲ್ಯೂಮ್ಗಿಂತ ಅದು ತುಂಬ ವಾಲ್ಯೂಮ್ ಅವ್ರದ್ದು ಜಾಸ್ತಿ ಹೋಯಿತು. ಸೊ ಹಾಗಾಗಿ ಈ ಥರ ಪ್ರೈಸ್ ಹೈಕ್ ಆಗಿದೆ. ಸೊ ಅದು ಇವಾಗ ಅವರು ಆಲ್ಮೋಸ್ಟ್ ಅದನ್ನು ನಾರ್ಮಲ್ ಮಾಡಿದ್ದಾರೆ. ಈಗ ನೀವು ನೋಡಿದರೆ ನಿಮಗೆ ಇನ್ಫೋಸಿಸಲ್ಲಿ ಆಲ್ಮೋಸ್ಟ್ ಒಂದು ಖಾಲಿ 6% ಮಾತ್ರ ಅಪ್ ನೋಡಲಿಕ್ಕೆ ಸಿಗ್ತಾ ಇದೆ. ಆದರೆ ನೀವು ನೋಡ್ಬೋದು ಲಾಸ್ಟ್ ಕ್ಲೋಸಿಂಗ್ ಪ್ರೈಸ್ ಇತ್ತು $20, ಅದು ಹೈ ಟಚ್ ಆಗಿತ್ತು $30. ಅಂದರೆ ಆಲ್ಮೋಸ್ಟ್ ಹೇಳ್ಬೋದು ನೀವು 50% ಹೈಕ್ ನಿಮಗೆ ನೋಡಲಿಕ್ಕೆ ಸಿಗ್ತಾಯಿತ್ತು. ಸೊ ಆಮೇಲೆ ಅದನ್ನೀಗ ಕಂಟ್ರೋಲ್ ಮಾಡಿ ನಿಮಗೆ ಈಗ ಆಲ್ಮೋಸ್ಟು ಈಗ ನಾರ್ಮಲ್ ರೇಂಜಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ, ಆಲ್ಮೋಸ್ಟ್ 6% ಅಂತ ಹೇಳ್ಬೋದು. ಇದು ಸಹ ನಿಮಗೆ ತುಂಬ ಜಾಸ್ತಿ ಆಗಿದೆ. ಸೊ ಅದನ್ನು ಅವರು ನಾರ್ಮಲ್ ಕಂಟ್ರೋಲಲ್ಲಿ ತರ್ತಾ ಇದ್ದಾರೆ. ಆನ್ ದಿ ಅದರ್ ಸೈಡ್ ನೀವು ವಿಪ್ರೋ ಸಹ ನೋಡ್ಬೋದು, ಅದು ಸಹ ನಿಮಗೆ $3 ಕ್ಲೋಸ್ ಆಗಿತ್ತು, 3.08 ವರೆಗೆ ಟಚ್ ಮಾಡಿತ್ತು. ಸೊ ಈಗ ಅದು ನೀವು ನಾರ್ಮಲ್ ನೋಡ್ಬೋದು 2.890ಗೆ ಲೋ ಟಚ್ ಆಗಿತ್ತು. ಆಲ್ಮೋಸ್ಟ್ 6 to 7% ಅಲ್ಲಿ ಅದರಲ್ಲಿ ಸಹ ನಿಮಗೆ ಹೈಕ್ ನೋಡಲಿಕ್ಕೆ ಸಿಗ್ತಾಯಿತ್ತು. ಸೊ ಈ ಥರ ಅಲ್ಲಿ ಸ್ವಲ್ಪ IT ಸೆಕ್ಟ್ರಲ್ಲಿ ನಮ್ಮದು ADRಲ್ಲಿ ಇದೆರಡು ಲಿಸ್ಟಲ್ಲಿದೆ. ಸೊ ಅಲ್ಲಿ ನಿಮಗೆ ಸ್ವಲ್ಪ ನೀವು ಈ ಥರ ಹೈಯರ್ ವಾಲ್ಯೂಮ್ದು ಟ್ರೇಡಿಂಗ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಅದರೊಟ್ಟಿಗೆ ನೀವು ನೋಡ್ಬೋದು ಮಾರುತಿ ಸುಜುಕಿಯಿಂದ ಒಂದು ನಿಮಗೆ ನ್ಯೂಸ್ ನೋಡಲಿಕ್ಕೆ ಸಿಗ್ತಾ ಇದೆ. ಮಾರುತಿ ಸುಜುಕಿ ನಿಮಗೆ ಗೊತ್ತಿರುವ ಹಾಗೆ ಆಟೋಮೊಬೈಲಲ್ಲಿ ಇಂಡಿಯಾನಲ್ಲಿ ಪ್ಯಾಸೆಂಜರ್ ವೆಹಿಕಲಲ್ಲಿ ಇದು ನಂಬರ್ 1. ಸೊ ಇನ್ನು ಪೆಟ್ರೋಲ್ ಸೆಗ್ಮೆಂಟಲ್ಲಿ, ಪೆಟ್ರೋಲ್ ಡೀಸೆಲ್ ಕಾರ್ಸಲ್ಲಿ, ಸೊ ಎಲೆಕ್ಟ್ರಿಕಲಲ್ಲಿ ಅಲ್ಲ. ಸೊ ಅಲ್ಲಿ ಇವರದೊಂದು ನ್ಯೂಸ್ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ನ್ಯೂಸ್ ಏನಂದರೆ ಅವರು ಅಪ್ರೋಚ್ ಮಾಡ್ತಾರಂತೆ PMO ಆಫೀಸಿಗೆ ಫಾರ್ CAFE3 ಡಿಬೇಟ್ಗೋಸ್ಕರ. ಅದು ಏನಂದರೆ ಅವ್ರು ಹೇಳ್ತಾರೆ 900 kgsಗಿಂತ ಕಡಿಮೆ ಇರೋ ಕಾರಿಗೆ ಅವ್ರು ಸ್ವಲ್ಪ ಎಕ್ಸೆಪ್ಷನ್ ಮತ್ತು ಕನ್ಸೆಷನ್ ಕೊಡಬೇಕಂತ ಹೇಳಿ. ಸೊ ಇದು ಏನಂದರೆ ಸ್ಮಾಲ್ ಕಾರ್ಸ್ ವೆಯ್ಟ್ ಬೇಸಿಸ್ ಮೇಲೆ ರಿಲ್ಯಾಕ್ಸೇಷನ್ ಬೇಕು, ಅದು ಫ್ಯೂಯಲ್ ಎಫಿಷಿಯನ್ಸಿ ಟಾರ್ಗೆಟ್ ಮೀಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತೇಳಿ ಮಾರುತಿ ಸುಜುಕಿ ಗೌರ್ಮೆಂಟಿಗೆ ಅಪ್ರೋಚ್ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ. ಸೊ ಇದೇನೆಂದರೆ ಬೇರೆ ಕಂಟ್ರಿಯಲ್ಲಿ ಸಹ ಈ ಥರ ಅವ್ರಿಗೆ ರಿಲ್ಯಾಕ್ಸೇಷನ್ ಸಿಗ್ತದೆ ಅಂತೇಳಿ ಅವ್ರದ್ದು ಪಾಯಿಂಟ್ಸ್ ಇದೆ. ಸೊ ಇಂಡಿಯಾದಲ್ಲಿ ಸಹ ನಮಗೆ ಸಿಗಬೇಕಂತೇಳಿ ಅವ್ರು ಅಪ್ರೋಚ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಆದರೆ ಅದರೊಟ್ಟಿಗೆ ಟಾಟಾ ಮೋಟಾರ್ಸ್ ಮತ್ತು JSW-MG ಈ ಎರಡು ಕಂಪನಿಯವರು ಹೇಳ್ತಾ ಇದ್ದಾರೆ ಇದು ಅವರಿಗೆ ಕೊಡಬಾರ್ದು. ಏನಂದರೆ ಇಲ್ಲಿ ಕಾಂಪಿಟಿಷನ್ ಅಪೋಸ್ ಮಾಡ್ತಾ ಇದ್ದಾರೆ. ಪ್ಲಸ್ ಅವ್ರು ಹೇಳ್ತಾ ಇದ್ದಾರೆ ಈ ರಿಲ್ಯಾಕ್ಸೇಷನ್ ಸಿಕ್ಕಿದ್ರೆ EV ಪುಷ್ ವೀಕ್ ಆಗುತ್ತೆ. ಸೊ ಇಂಡಿಯಾದಲ್ಲಿ ನೀವು ನೋಡ್ಬೋದು ನಿತಿನ್ ಗಡ್ಕರಿ ಅವರು ತುಂಬ ಹೇಳ್ತಾ ಇದ್ದಾರೆ, ಪ್ರೆಷರ್ ಮಾಡ್ತಾ ಇದ್ದಾರೆ 2030ವರೆಗೆ 30% ವೆಹಿಕಲ್ಸ್ ಆನ್ ರೋಡ್ ನಿಮಗೆ EV ನೋಡಲಿಕ್ಕೆ ಸಿಗಬೇಕು, ಅದು ಅವ್ರ ಟಾರ್ಗೆಟ್ ಆಗಿದೆ. ಹಾಗಾಗಿ ಅವರು ಅದರ ಮೇಲೆ ಜಾಸ್ತಿ ಫೋಕಸ್ಡ್ ಇದೆ. ಮತ್ತು ಟಾಟಾ ಮೋಟಾರ್ಸ್ ಮತ್ತು JSW ಇವರು ಆಲ್ರೆಡಿ ಹೆವಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ EVಯಲ್ಲಿ. ಮಾರುತಿ ಸುಜುಕಿ ಅಷ್ಟೊಂದು ಅಗ್ರೆಸಿವ್ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇಲ್ಲ. ಸೊ ಅವ್ರದ್ದು ಒಂದು ಮಾಡೆಲ್ ಬಂದಿದೆ, ಆದರೆ ಅಷ್ಟೊಂದು ಅಗ್ರೆಸಿವ್ ಇವರ ಥರ ಅಗ್ರೆಸಿವ್ ನೋಡಲಿಕ್ಕೆ ಅವರು ಸಿಗ್ತಾ ಇಲ್ಲ. ಸೊ ಇವರು ಅದನ್ನು ಅಪೋಸ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇದು ರಿಲ್ಯಾಕ್ಸೇಷನ್ ಮಾರುತಿ ಸುಜುಕಿಗೆ ಸಿಕ್ಕಿದ್ರೆ ಅವ್ರು ಆಲ್ರೆಡಿ ಈ ಸೆಗ್ಮೆಂಟಲ್ಲಿ ಲೀಡರ್ ಹೇಳ್ಬೋದು. ನೀವು ಆಲ್ಮೋಸ್ಟ್ 90+% ಮಾರ್ಕೆಟ್ ಶೇರ್ ಅವರ ಹತ್ರ ಇದೆ. ಇಷ್ಟು 900 kgs ವೇಯಿಂಗ್ ಇರುವ
ಕಾರ್. ಸೊ ಅವ್ರ ಹತ್ರ ಆಲ್ರೆಡಿ ತುಂಬ ಮಾಡಲ್ಸ್ ಆ ಥರ ಇದೆ. ಸೊ ಹಾಗಾಗಿ ಅವ್ರು ಹೇಳ್ತಿದ್ದಾರೆ ಟಾಟಾ ಮೋಟರ್ಸ್ ಮತ್ತು MG ಅದನ್ನು ಅಪೋಸ್ ಮಾಡ್ತಿದ್ದಾರೆ. ಆದರೆ ಮಾರುತಿ ಸುಜುಕಿ ಗೌರ್ಮೆಂಟಿಗೆ ಲೆಟರ್ ಬರಿತೀನಿ ಅಂತೇಳಿ ನಿಮಗೆ ನ್ಯೂಸ್ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಇದೊಂದು ನ್ಯೂಸ್ ಆಯಿತು. ಇದರೊಟ್ಟಿಗೆ ನಿಮಗೆ ಚೈನಾದಿಂದ ನ್ಯೂಸ್ ಬರ್ತಾಯಿದೆ. ಅವರು ಅಲೌ ಮಾಡ್ತಿದ್ದಾರೆ ಫಾರ್ ಎಕ್ಸ್ಪೋರ್ಟ್ ಆಫ್ ರೇರ್ ಅರ್ತ್ ಮೆಟೀರಿಯಲ್ಸ್ ಫಾರ್ ಸಿವಿಲಿಯನ್ ಯೂಸ್ ಓನ್ಲಿ. ಸೊ ನೀವೀಗ ನೋಡೋದಾದರೆ ಈ ರೇರ್ ಅರ್ತ್ ಮೆಟೀರಿಯಲ್ ಏನಿದೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಆದರೆ ಅದರದ್ದು 90% ಸಪ್ಲೈ ಚೈನಾ ಹತ್ರನೇ ಇರೋದೆ. ಪ್ರಪಂಚದ ಎಷ್ಟು ಎಕ್ಸ್ಪೋರ್ಟ್ಸ್ ಇದೆಯಲ್ಲ ಆಲ್ಮೋಸ್ಟ್ 90% ಅವರ ಹತ್ರ ಕಂಟ್ರೋಲ್ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಚೈನಾ ಅನೌನ್ಸ್ ಮಾಡ್ತಿದ್ದೆ ರೇರ್ ಅರ್ತ್ ಮೆಟೀರಿಯಲ್ಸ್ನ ಸಿವಿಲಿಯನ್ ಯೂಸ್ಗೆ ಎಕ್ಸ್ಪೋರ್ಟ್ ಮಾಡಲು ನಾವು ಅಲೌ ಮಾಡ್ತೇವೆ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಅವರ ಎಕ್ಸ್ಪೋರ್ಟ್ ಮೇಲೆ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಹಾಕಿದ್ರು. ಸೊ ಇದಕ್ಕಾಗಿ ಅವರು ಈಗ ಹೇಳ್ತಾ ಇದ್ದಾರೆ ಫಾರ್ ಸಿವಿಲಿಯನ್ ಪರ್ಪಸ್ಗೆ ನಾವು ಎಕ್ಸ್ಪೋರ್ಟ್ ಮಾಡ್ತೇವೆ. ರೇರ್ ಅರ್ತ್ ಮೆಟೀರಿಯಲ್ ನಿಮಗೆ ಹೆಚ್ಚಾಗಿ ಯಾವುದ್ರಲ್ಲಿ ಯೂಸ್ ಆಗ್ತದೆ. ಸೊ ಅದು ನೀವು ನೋಡ್ಬೋದು EV ಕಾರ್ಸ್ ಇದೆ, ಅದು ಬ್ಯಾಟ್ರಿಯಲ್ಲಿ ಯೂಸ್ ಆಗ್ತದೆ, ಮೊಬೈಲ್ಸಲ್ಲಿ ಯೂಸ್ ಆಗ್ತದೆ, ಮ್ಯಾಗ್ನೆಟ್ಸಲ್ಲಿ ಯೂಸ್ ಆಗುತ್ತೆ ಮತ್ತು ಡಿಫೆನ್ಸ್ ಪರ್ಪಸ್ಸಿಗೆ. ಸೊ ಅವ್ರು ಹೇಳ್ತಾ ಇದ್ದಾರೆ EV ಆಗಲಿ ಈ ಥರ ಇದು ಮೂರು ನಿಮಗೆ ನಾರ್ಮಲ್ ಪಬ್ಲಿಕ್ ಯೂಸ್ ಬರ್ತದೆ. ಆದರೆ ಡಿಫೆನ್ಸ್ ಏನಿದೆಯಲ್ಲ ಇದು ಇದನ್ನು ಇನ್ನೂ ಅಪೋಸ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರ ಸೇಫ್ಟಿ ಮತ್ತು ಸೆಕ್ಯೂರಿಟಿಗೋಸ್ಕರ ಅವರು ಈ ಪರ್ಪಸ್ಸಿಗೆ ನಾವು ಕೊಡೋದಿಲ್ಲ ಅಂತೇಳಿ ಅವರು ಇನ್ನೂ ಸಹ ಅಪೋಸ್ ಮಾಡ್ತಾ ಇದ್ದಾರೆ. ಸೊ ಇದು ನಿಮಗೆ ಚೈನಾದಿಂದ ಬರುವ ನ್ಯೂಸ್ ನೋಡಲಿಕ್ಕೆ ಸಿಗ್ತಾ ಇದೆ. ಅದರೊಟ್ಟಿಗೆ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಮತ್ತು RBIಯಿಂದ ನಿಮಗೆ ನ್ಯೂಸ್ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಏನಂದರೆ RBI ಕೋಟಕ್ ಮಹೀಂದ್ರಾ ಬ್ಯಾಂಕ್ ಮೇಲೆ 62 lakhs ರೂಪೀಸಿದು ಫೈನ್ ಹಾಕಿದ್ದು ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ರೀಸನ್ ಏನು, ಅವ್ರ ಕಂಪ್ಲೈನ್ಸ್ನ ಮೀಟ್ ಮಾಡಿಲ್ಲ. ಸೊ ಹಾಗಾಗಿ ಅವರು RBI ಅವ್ರ ಮೇಲೆ ಫೈನ್ ಹಾಕ್ತಾ ಇದ್ದಾರೆ. ಸೊ ಇದು ನಿಮಗೆ ಏನು ಹೇಳ್ತದೆ ಅಂತ ಹೇಳಿದ್ರೆ 62 lakhs ಕೋಟಕ್ ಮಹೀಂದ್ರಾ ಬ್ಯಾಂಕಿಗೇನು ದೊಡ್ಡ ಅಮೌಂಟ್ ಅಲ್ಲ. ಅವರು ಈಸಿಯಲ್ಲಿ ಕೊಡ್ಬೋದು, ಅವ್ರಿಗೇನದು ಅಷ್ಟೊಂದು ಬರ್ಡನ್ಸ್ ಅನಿಸ್ಲಿಕ್ಕಿಲ್ಲ. ಆದರೆ ಇದು ಕ್ಲಿಯರ್ ಕಟ್ ಏನು ಹೇಳ್ತದೆ ಅಂತ ಹೇಳಿದ್ರೆ ನೀವು ಎಷ್ಟೇ ದೊಡ್ಡದು ಬ್ಯಾಂಕ್ ಆಗಿರಲಿ ಸಣ್ಣ ಬ್ಯಾಂಕ್ ಆಗಲಿ RBI ತುಂಬ ಸ್ಟ್ರಿಕ್ಟಾಗಿ ಗೈಡ್ಲೈನ್ಸ್ನ ಫಾಲೋ ಮಾಡ್ತದೆ. ಸೊ ಯಾರು ಆ ಗೈಡ್ಲೈನ್ಸ್ನ ಫಾಲೋ ಮಾಡೋದಿಲ್ಲ ಅವರಿಗೆ ಪೆನಲ್ಟಿ ಡೆಫಿನೆಟ್ಲಿ ಬಂದೇ ಬರ್ತದೆ. ಸೊ ಹಾಗಾಗಿ ಎಲ್ಲ ಬ್ಯಾಂಕ್ ಇದನ್ನು ಸ್ಟ್ರಿಕ್ಟ್ಲಿಯಾಗಿ ಫಾಲೋ ಮಾಡಬೇಕು. ಯಾಕಂದರೆ ಪಬ್ಲಿಕ್ ಸೆಕ್ಯೂರಿಟಿ ಅವರಿಗೆ ತುಂಬ ಪ್ರಯಾರಿಟಿಯಾಗಿ ನೋಡ್ತಾರೆ ರಾದರ್ ದ್ಯಾನ್ ಎನಿ ಬಿಸ್ನೆಸ್. ಸೊ ಇದ ನಂತರ ನೀವು ನೋಡ್ಬೋದು ಇವತ್ತು ಜಪಾನಿಂದ ಸಹ ಒಂದು ನಿಮಗೆ ಇಂಪಾರ್ಟೆಂಟ್ ನ್ಯೂಸ್ ಬರಲಿಕ್ಕಿತ್ತು. ಅದು ಏನಂದರೆ ಅಲ್ಲಿಯ ಇಂಟ್ರೆಸ್ಟ್ ರೇಟ್ಸ್. ಸೊ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಅವರು ಇಂಟ್ರೆಸ್ಟ್ ರೇಟ್ನ ಹೈಕ್ ಮಾಡಿದ್ದಾರೆ. ಹೈಯೆಸ್ಟ್ ಇನ್ 30 years ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಇಂಟ್ರೆಸ್ಟ್ ರೇಟ್ ಎಷ್ಟಿತ್ತು 0.50 ಇತ್ತು ಮೊದಲು. ಸೊ ಅದನ್ನು ಇವರಿಗೆ ಹೈಕ್ ಮಾಡಿ 0.75% ನಿಮಗೆ ಮಾಡೋದನ್ನು ನೋಡಲಿಕ್ಕೆ ಸಿಗ್ತದೆ. ಅಂದರೆ 0.25% ನಿಮಗೆ ಹೈಕ್ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಇದರ ರೀಸನ್ ಏನಂದರೆ ಅವ್ರದ್ದು ಇನ್ಫ್ಲೇಷನ್ ಟಾರ್ಗೆಟ್ ಇದೆ 2%. ಆದರೆ ಈಗ ನಡೀತಾ ಇದೆ 2.9%. ರೀಸೆಂಟ್ ಅದು ಡಿಸೆಂಬರ್ 18 ಡೇಟಾ ಬಂದಿದೆ. 3% ಇತ್ತು ಲಾಸ್ಟ್ ಮಂತಲ್ಲಿ. ಸೊ ಅದು 3% ಸ್ವಲ್ಪ ಕಡಿಮೆಯಾಗಿ 2.9%ಗೆ ಬಂದಿದೆ. ಹಾಗೆ ಆದರೂ ಸಹ ಅವರು ಇಂಟ್ರೆಸ್ಟ್ ರೇಟ್ನ ಹೈಕ್ ಮಾಡಿದ್ದಾರೆ. ಯಾಕಂದರೆ ಅವ್ರದ್ದು ಇನ್ಫ್ಲೇಷನ್ ಟಾರ್ಗೆಟ್ ಇರೋದು 2%. ಸೊ ಇದು 2%ಗಿಂತ ಮೇಲೆ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಹಾಗಾಗಿ ಅವರು ಇಂಟ್ರೆಸ್ಟ್ ರೇಟ್ನ ಹೈಕ್ ಮಾಡ್ತಾ ಇದ್ದಾರೆ. ಸೊ ಇದು ಹೈಕ್ ಆಗಿರೋದ್ರಿಂದ ಇನ್ನು ನಿಮಗೆ ಬರೋ ದಿನದಲ್ಲಿ ಏನಂದರೆ ಅಲ್ಲಿ ಫ್ಲಕ್ಚುಯೇಷನ್ ಬರ್ಬೋದು. ಅಂದರೆ ಜಪಾನ್ ಕರೆನ್ಸಿ. ಸೊ ಅಲ್ಲಿ ನಿಮಗೆ ಫ್ಲಕ್ಚುಯೇಷನ್ಸ್ ನೋಡಲಿಕ್ಕೆ ಸಿಗ್ಬೋದು. ಏಷ್ಯನ್ ಮಾರ್ಕೆಟ್ ಕೂಡ ಇದಕ್ಕೆ ರಿಯಾಕ್ಟ್ ಮಾಡ್ಬೋದು. ಯಾಕೆಂದರೆ ಜಪಾನಲ್ಲಿ ತುಂಬ ಕಡಿಮೆ ಪ್ರೈಸಲ್ಲಿ ಅವ್ರಿಗೆ ಲೋನ್ ಸಿಗ್ತಾ ಇತ್ತು ಫಾರ್ ಇನ್ಸ್ಟಿಟ್ಯೂಷನ್ಸ್. ಸೊ ಆ ಲೋನ್ನ ಅವ್ರು ತಗೊಂಡು ಅವರ ರೆಸ್ಪೆಕ್ಟಿವ್ ಕಂಟ್ರಿಯ ಕರೆನ್ಸಿಯಲ್ಲಿ ಅವ್ರು ಕನ್ವರ್ಟ್ ಮಾಡಿ ಅಲ್ಲಿ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾಯಿದ್ರು. ಸೊ ಅದರಿಂದ ಈಗ ಇವರು ಈ ಥರ ಇಂಟ್ರೆಸ್ಟ್ ರೇಟ್ನ ಹೈಕ್ ಮಾಡಿದರೆ ಅವ್ರು ತಗೊಂಡಿರೋ ಲೋನ್ಸ್ ಎಕ್ಸ್ಪೆನ್ಸಿವ್ ಆಗ್ತದೆ. ಸೊ ಅವರು ಆಗ ಆದಷ್ಟು ಬೇಗ ಏನು ಅವ್ರ ಪೊಸಿಷನ್ಸ್ನ ಹೋಲ್ಡ್ ಮಾಡಿದರೆ ಅದನ್ನು ಸೆಲ್ ಮಾಡಿ ಅವರು ಈ ಲೋನ್ನ ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಯಾಕಂದರೆ ಅದು ಎಕ್ಸ್ಪೆನ್ಸಿವ್ ಆದರೆ ಪ್ಲಸ್ ಕರೆನ್ಸಿ ಫ್ಲಕ್ಚುಯೇಷನ್ ಅಗೇನ್ಸ್ಟ್ ಡಾಲರ್ ಅದೆಲ್ಲ ಆದರೆ ಅವರಿಗೆ ಅಷ್ಟೊಂದು ಪ್ರಾಫಿಟ್ ಆಗೋದಿಲ್ಲ. ಸೊ ಹಾಗಾಗಿ ಅವರು ಅದನ್ನು ಕ್ಲಿಯರಾಗಿ ಮಾಡಬೇಕು. ಸೊ ಈ ಥರ ನಿಮಗೆ ಮಾರ್ಕೆಟ್ ರಿಯಾಕ್ಷನ್ಸು ನೋಡಲಿಕ್ಕೆ ಸಿಗ್ಬೋದು. ಸೊ ಇದೇ ನಿಮಗೆ ಕ್ಯಾರಿ ಟ್ರೇಡ್ ಅಂತ ಹೇಳ್ತಾರೆ. ಸೊ ಗ್ಲೋಬಲ್ ಲಿಕ್ವಿಡಿಟಿ ಸೈಕಲಲ್ಲಿ ಸ್ವಲ್ಪ ಸ್ಲೋ ಆಗ್ಬೋದು ನಿಯರ್ ಫ್ಯೂಚರಲ್ಲಿ. ಸೊ ಈ ಥರ ಜಪಾನ್ ರೈಸ್ ಮಾಡ್ತಾಯಿದ್ರೆ ನಿಮಗೆ ಸ್ವಲ್ಪ ಸ್ಲೋ ನೋಡಲಿಕ್ಕೆ ಸಿಗ್ಬೋದು. ಪ್ಲಸ್ ಜಪಾನ್ ಹೇಳ್ತಾ ಇದೆ ಇದೇ ಥರ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಹೋದರೆ ನಾವು ಇಂಟ್ರೆಸ್ಟ್ ರೇಟ್ ಇನ್ನೂ ಜಾಸ್ತಿ ಮಾಡಲಿಕ್ಕೆ ಚಾನ್ಸಸ್ ಇದೆ ಇನ್ ಫ್ಯೂಚರ್. ಸೊ ಈ ಥರ ಟ್ರೇಡರ್ಸ್ ಎಲ್ಲ ಯಾರಾದರೂ ಇದ್ದರೆ ಈ ಥರ ನ್ಯೂಸ್ ಅವ್ರು ತುಂಬ ಇಂಪಾರ್ಟೆಂಟು, ನೀವು ನೋಡಬೇಕು. ಸೊ ಏನಾಗುತ್ತೆ ಅಂತೇಳಿ. ಹಾಗೆ ಡೌ ಜೋನ್ಸ್ ನೋಡೋದಾದರೆ ಇವತ್ತು ನಿಮಗೆ 286 ಪಾಯಿಂಟ್ಸಲ್ಲಿ ಗ್ರೀನಲ್ಲಿ ನಿಮಗೆ ಟ್ರೇಡ್ ಆಗಿರೋದು ನೋಡಲಿಕ್ಕೆ ಸಿಗ್ತಾ ಇದೆ. 0.06% ಇದು ನಿಮಗೆ ಅಪ್ವರ್ಡ್ಸ್ ಮೂಮೆಂಟ್ ನೋಡಲಿಕ್ಕೆ ಸಿಗ್ತಾ ಇದೆ. ಇದು ನಾನು ವಿಡಿಯೋ ಮಾಡ್ತಿರುವ ಟೈಮಲ್ಲಿ ಈ ಥರ ಸಿಚುವೇಷನ್ ಇದೆ. ಇನ್ನು ಮುಂದೆ ಇದು ಚೇಂಜ್ ಆಗಿರ್ಬೋದು ಅಪ್ಲೋಡ್ ಮಾಡುವ ಟೈಮಲ್ಲಿ. ಸೊ ಪ್ಲೀಸ್ ನೀವು ಲೇಟೆಸ್ಟ್ ಡೇಟಾಗೋಸ್ಕರ ಗೂಗಲಿಗೆ ಹೋಗಿ ಡೌ ಜೋನ್ಸ್ ಇಂಡಸ್ಟ್ರಿಯಲ್ ಆವರೇಜ್ ಅಂತ ಹಾಕಿದರೆ ನಿಮಗೆ ಲೇಟೆಸ್ಟ್ ಇನ್ಫಾರ್ಮೇಷನ್ ಸಿಗ್ತದೆ.
ನಿಮಗೆ ಆಶೆ ಮಾಡ್ತೇನೆ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತೇಳಿ, ಇನ್ಫಾರ್ಮೇಷನ್ ಮತ್ತು ನ್ಯೂಸ್ ನಿಮಗೆ ತುಂಬ ಸಿಕ್ಕಿದೆ ಅಂತೇಳಿ ನಾನು ಎಕ್ಸ್ಪೆಕ್ಟ್ ಮಾಡ್ತೇನೆ. ಪ್ಲೀಸ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಿಡಿಯೋ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅವರೊಟ್ಟಿಗೆ. ಯಾಕಂದರೆ ನಾನು ಇದೇ ಥರ ನ್ಯೂಸ್ ಅಪ್ಡೇಟ್ಸ್ ಮತ್ತು ಮಾರ್ಕೆಟ್ ಅಪ್ಡೇಟ್ಸ್ನ ತರ್ತಾ ಇರ್ತೇನೆ. ಸೊ ಓಕೆ ಫ್ರೆಂಡ್ಸ್, ಇನ್ನೊಮ್ಮೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.